ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿ ಏಪ್ರಿಲ್ ದಿನಾಂಕ, ಆಚರಣೆಗಳು, ಮಹತ್ವ, ಚಂದ್ರೋದಯ ಸಮಯಗಳು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸಂಕಷ್ಟ ಚತುರ್ಥಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿತ್ತು. ಇದು ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆಯನ್ನು ನೀಡುವ ದೇವರು ಗಣೇಶನಿಗೆ ಸಮರ್ಪಿತವಾಗಿದೆ. ಪ್ರತಿ ತಿಂಗಳು ಕೃಷ್ಣ ಪಕ್ಷದ 4ನೇ ದಿನದಂದು ಆಚರಿಸಲಾಗುವ ಈ ಶುಭ ದಿನವು ಭಕ್ತರಿಗೆ ಹಲವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಚೈತ್ರ ಮಾಸದಲ್ಲಿ, ವಿಶೇಷವಾಗಿ ಏಪ್ರಿಲ್ನಲ್ಲಿ ಬರುವ ಈ ಸಂಕಷ್ಟ ಚತುರ್ಥಿ ಯಾವಾಗ ಬಂದಿದೆ ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಪ್ರಿಲ್ 2025ರಲ್ಲಿ ಸಂಕಷ್ಟ ಚತುರ್ಥಿಯು ಆಧ್ಯಾತ್ಮಿಕ ಬೆಳವಣಿಗೆ, ಭಕ್ತಿ ಮತ್ತು ಚಿಂತನೆಗೆ ಅವಕಾಶವನ್ನು ಒದಗಿಸುತ್ತದೆ. ಈ ಲೇಖನವು ಹಬ್ಬದ ಆಚರಣೆಗಳು, ಉಪವಾಸ ನಿಯಮಗಳು, ಚಂದ್ರೋದಯ ಸಮಯಗಳು ಮತ್ತು ಇನ್ನೂ ಹೆಚ್ಚಿನದನ್ನು ಪರಿಶೀಲಿಸುತ್ತದೆ. ಈ ಪವಿತ್ರ ದಿನದ ಸಮಗ್ರ ತಿಳುವಳಿಕೆಯನ್ನು ಖಚಿತಪಡಿಸುತ್ತದೆ. ಸಂಕಷ್ಟ ಚತುರ್ಥಿ ಎಂದರೆ ಏನು ಮತ್ತು ಅದು ಏಕೆ ಮುಖ್ಯ ಅನ್ನೋದು ತಿಳ್ಕೊಳ್ಳೋಣ ಇವಾಗ. ಸಂಕಷ್ಟ ಚತುರ್ಥಿಯ ಹಿಂದೂಗಳು ಆಚರಿಸುವ ಪವಿತ್ರ ದಿನವಾಗಿದ್ದು, ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ಮುನ್ನಡಿ ಗಣೇಶನ ಗೌರವಾರ್ಥವಾಗಿ ಇದನ್ನು ಆಚರಿಸುತ್ತಾರೆ. ಈ ಶುಭ ದಿನವು ಪ್ರತಿ ತಿಂಗಳು ಕೃಷ್ಣ ಪಕ್ಷದ 4ನೇ ದಿನದಂದು ಬರುತ್ತದೆ. ಭಕ್ತರು ಇದನ್ನು ಅಪಾರ ನಂಬಿಕೆ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೆ. ಸವಾಲುಗಳನ್ನು ನಿವಾರಿಸಲು ಮತ್ತು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಗಣೇಶನ ಆಶೀರ್ವಾದವನ್ನು ಬಯಸುತ್ತಾರೆ. ಸಂಕಷ್ಟಿ ಎಂಬ ಪದವು ಸಂಸ್ಕೃತ ಪದಗಳಾದ ಸಂಕಷ್ಟ ಮತ್ತು ಹರಣಗಳಿಂದ ಬಂದಿದೆ. ಇದು ಕಷ್ಟಗಳಿಂದ ಬಿಡುಗಡೆಯನ್ನು ಸೂಚಿಸುತ್ತದೆ. ಈ ದಿನವನ್ನು ಆಚರಿಸುವುದರಿಂದ ಕಷ್ಟಗಳಿಂದ ಪರಿಹಾರ ದೊರೆಯುವುದಲ್ಲದೆ ಆಧ್ಯಾತ್ಮಿಕ ಶಿಸ್ತು ಮತ್ತು ಆಂತರಿಕ ಶಾಂತಿಯು ಬಲಗೊಳ್ಳುತ್ತದೆ ಎಂದು ನಂಬಲಾಗಿದೆ. ವೈಯಕ್ತಿಕ, ವೃತ್ತಿಪರ ಅಥವಾ ಭಾವನಾತ್ಮಕ ಹೋರಾಟಗಳನ್ನು ಎದುರಿಸುತ್ತಿರುವವರಿಗೆ ಇದು ವಿಶೇಷವಾಗಿ ಅರ್ಥಪೂರ್ಣವಾಗಿದೆ. ಸಂಕಷ್ಟ ಚತುರ್ಥಿಯ ಮೂಲ ಮತ್ತು ಮಹತ್ವ. ಸಂಕಷ್ಟ ಚತುರ್ಥಿಯ ಮೂಲವು ಹಿಂದೂ ಪುರಾಣಗಳಲ್ಲಿ ಬೇರೂರಿದೆ. ಈ ಹಬ್ಬಕ್ಕೆ ಸಂಬಂಧಿಸಿದ ಅತ್ಯಂತ ಜನಪ್ರಿಯ ಕಥೆಗಳಲ್ಲಿ ಒಂದಾದ ಶಿವ ಮತ್ತು ಪಾರ್ವತಿಯರ ಮಗನಾದ ಗಣೇಶನು ಬೇರೆ ಯಾವುದೇ ದೇವತೆಗಿಂತ ಮೊದಲು ಪೂಜಿಸಲ್ಪಡುವ ವಿಶಿಷ್ಟ ಗೌರವವನ್ನು ಹೇಗೆ ಪಡೆದನು ಎಂಬುದನ್ನು ವಿವರಿಸುತ್ತದೆ. ಅಡೆತಡೆಗಳನ್ನು ನಿವಾರಿಸುವವನಾಗಿ ಯಾವುದೇ ಸಾಹಸ ಅಥವಾ ಪ್ರಾರ್ಥನೆಗೆ ಮೊದಲು ಗಣೇಶನ ಆಶೀರ್ವಾದವನ್ನು ಪಡೆಯಲಾಗುತ್ತದೆ. ಸಂಕಷ್ಟ ಚತುರ್ಥಿಯಂದು ಭಕ್ತರು ಉಪವಾಸವಿದ್ದು ಜೀವನದಲ್ಲಿ ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಸುಗಮ ಮಾರ್ಗಕ್ಕಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯಲು ಪ್ರಾರ್ಥಿಸುತ್ತಾರೆ. ಈ ದಿನವನ್ನು ಭಕ್ತರು ತಮ್ಮ ಆಂತರಂಗಿಕ ಆತ್ಮಗಳೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಮತ್ತು ತಮ್ಮ ನಂಬಿಕೆಯನ್ನು ಗಾಢವಾಗಿಸಲು ಒಂದು ಅವಕಾಶವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಮಾಡುವ ಉಪವಾಸ ಮತ್ತು ಆಚರಣೆಗಳನ್ನು ಹೇಗೆ ಹೇಳಲಾಗುತ್ತದೆ ಇವಾಗ ಈ ವಿಡಿಯೋದಲ್ಲಿ ನೋಡೋಣ. ಜೀವನದಲ್ಲಿ ನಕಾರಾತ್ಮಕತೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಒಬ್ಬರ ದೃಢ ನಿಶ್ಚಯ ಮತ್ತು ಆಧ್ಯಾತ್ಮಿಕ ಗಮನವನ್ನು ಬಲಪಡಿಸುತ್ತದೆ. ಮಾನಸಿಕ ಸ್ಪಷ್ಟತೆ ಮತ್ತು ಯಶಸ್ಸಿಗಾಗಿ ದೈವಿಕ ಆಶೀರ್ವಾದಗಳನ್ನು ಆಕರ್ಷಿಸುತ್ತದೆ. ಚಂದ್ರನನ್ನು ನೋಡಿದ ನಂತರವೇ ಉಪವಾಸ ಮುರಿಯುವುದರಿಂದ ಶಿಸ್ತು, ಭಕ್ತಿ ಮತ್ತು ವಿಶ್ವಶಕ್ತಿಗಳ ಮೇಲಿನ ಗೌರವ ಹೆಚ್ಚಾಗುತ್ತದೆ. ಈ ವಿಕಟ ಸಂಕಷ್ಟ ಚತುರ್ಥಿ ಏಪ್ರಿಲ್ 2025ರ ಮಹತ್ವ ಮತ್ತು ಪ್ರಾಮುಖ್ಯತೆ ಏನೆಂದರೆ, ವಿಕಟ ಎಂಬ ಹೆಸರು ಗಣೇಶನನ್ನು ತನ್ನ ಉಗ್ರ ಮತ್ತು ಪರಿವರ್ತಕ ರೂಪದಲ್ಲಿ ಸೂಚಿಸುತ್ತದೆ. ಅಡೆತಡೆಗಳನ್ನು ನಿವಾರಿಸಲು ಮತ್ತು ಭಕ್ತರನ್ನು ಯಶಸ್ಸಿನತ್ತ ಕೊಂಡೊಯ್ಯಲು ಹೆಸರುವಾಸಿಯಾಗಿದೆ. ವಿಕಟ ಗಣೇಶನನ್ನು ಪೂಜಿಸುವುದರಿಂದ ಕಷ್ಟಗಳು, ಅಜ್ಞಾನ ಮತ್ತು ನಕಾರಾತ್ಮಕ ಪ್ರಭಾವಗಳು ದೂರ ಆಗುತ್ತವೆ ಎಂದು ನಂಬಲಾಗಿದೆ. ಇದು ಜೀವನದಲ್ಲಿ ಹೋರಾಟಗಳನ್ನು ಎದುರಿಸುತ್ತಿರುವವರಿಗೆ ಪ್ರಬಲ ದಿನವಾಗಿದೆ. ಚೈತ್ರ ಕೃಷ್ಣ ಚತುರ್ಥಿಯೊಂದಿಗೆ ಹೊಂದಾಣಿಕೆ. ಈ ಸಂಕಷ್ಟ ಚತುರ್ಥಿಯು ಚೈತ್ರ ಮಾಸದಲ್ಲಿ ಬರುತ್ತದೆ. ಇದು ನವೀಕರಣ, ಸ್ವಯಂ ಶಿಸ್ತು ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದೊಂದಿಗೆ ಸಂಬಂಧಿಸಿದೆ.
ಚೈತ್ರವು ಅನೇಕ ಪ್ರದೇಶಗಳಲ್ಲಿ ಹಿಂದೂ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಇದು ದೈವಿಕ ಅನುಗ್ರಹವನ್ನು ಪಡೆಯಲು, ಹೊಸ ಉದ್ದೇಶಗಳನ್ನು ಹೊಂದಿಸಲು ಮತ್ತು ಹಿಂದಿನಿಂದ ನಕಾರಾತ್ಮಕ ಪ್ರಭಾವಗಳನ್ನು ತೊಡೆದುಹಾಕಲು ಪ್ರಬಲ ಸಮಯವಾಗಿದೆ. ಈ ತಿಂಗಳಲ್ಲಿ ವೆಂಕಟ ಸಂಕಷ್ಟಿ ಚತುರ್ಥಿಯನ್ನು ಆಚರಿಸುವುದರಿಂದ ಭಕ್ತರು ಕರ್ಮ ಸಾಲಗಳನ್ನು ತೆರವುಗೊಳಿಸಲು ಮತ್ತು ಯಶಸ್ಸು ಮತ್ತು ಬುದ್ಧಿವಂತಿಕೆಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಹೀಗಾಗಿ ಏಪ್ರಿಲ್ 2025ರಲ್ಲಿ ನಡೆಯುವ ಈ ಸಂಕಷ್ಟ ಚತುರ್ಥಿಯು ಆಧ್ಯಾತ್ಮಿಕ ನವೀಕರಣ, ಬುದ್ಧಿವಂತಿಕೆ ಮತ್ತು ಅಡೆತಡೆಗಳನ್ನು ನಿವಾರಿಸುವುದರಲ್ಲಿ ದೈವಿಕ ಹಸ್ತಕ್ಷೇಪವನ್ನು ಪಡೆಯಲು ಒಂದು ಪ್ರಬಲ ಸಂದರ್ಭವಾಗಿದೆ. ಇದು ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು.